ಶುಭಾಶಯಗಳು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಆಡಳಿತವನ್ನು ಮಾಡಿ ಹೋಗ್ತಾರೆ. ಆದರೆ ಇವತ್ತು ನಾವು ದೇವರಾಜ ಅವರ ಆಡಳಿತವನ್ನು ನೆನಪಿಸ್ಕೊಂಡು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಅದ್ದೂರಿಯಾಗಿ ಆಚರಣೆ ಮಾಡಿ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನು ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅವರು ಮಾದರಿಯಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ. ದೇವರಾಜ ಅವರ ಒಂದು ರಾಜಕೀಯ ಜೀವನ ಜಯಚಾಮರಾಜ ಒಡೆಯರವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ 7 ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ. ಮೈಸೂರು ಸಾಮ್ರಾಜ್ಯದಲ್ಲಿ ಜಯಚಾಮರಾಜ ಒಡೆಯರವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇವರು ದೇವರಾಜ 7 ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ. ಸೊ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರು. 1942ರಲ್ಲಿ ಟಿಟಿಪಿಯ ಚಳವಳಿಯಲ್ಲೂ ಕೂಡ ದೇವರಾಜ ಅವರು ಭಾಗವಹಿಸ್ತಾರೆ. ಹೀಗೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಅವರ ಪಾತ್ರ ಇತ್ತು. ಆ ನಂತರ ಮೈಸೂರು ಸಾಮ್ರಾಜ್ಯ ಬಹಳಷ್ಟು ನಮ್ಮ ಪ್ರಾಂತ್ಯಗಳಲ್ಲಿ ಬಹಳಷ್ಟು ಕಡೆ ನಡೆದುಕೊಂಡಿದೆ. ಸೊ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ. ಆ ಹೆಸರನ್ನ ನಾಮಕರಣ ಮಾಡಿದಂತಹ ಇಬ್ಬರು 1923ರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಗಿ ನಮಗೆ ನಾಮಕರಣ ಆಗ್ತದೆ. ಕರ್ನಾಟಕ ಏಕೀಕರಣದಲ್ಲೂ ಕೂಡ ಇವರ ಪ್ರಯತ್ನ ಮತ್ತು ಇವರ ಒಂದು ಸಾಧನೆ ಹೋಗಬಾರದು. ಸೊ ಅಲ್ಲಿಂದ ನೆಕ್ಸ್ಟ್ ಸುಧಾರಣೆಗಳ ಕಡೆ ಬರೋದಾದ್ರೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳ ಇವತ್ತು ನಮ್ಮ ನೆಮ್ಮದಿ ಜೀವನಕ್ಕೆ ನಾಂದಿಯಾಗಿದೆ ಅನ್ನೋದನ್ನ ಉಳುವವನೇ ಭೂ ಒಡೆಯ ಎಂಬತಕ್ಕಂಥ ಒಂದು ನೀತಿಯನ್ನ ಜಾರಿಗೆ ತಗೊಂಡು ಮೊದಲು ಈ ಭೂಮಿಯ ವಿವಾದಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನ ಕೋರ್ಟ್ ಮೆಟ್ಲು ಬೇಡ ಅಂತ ಹೇಳಿ ಭೂ ನ್ಯಾಯ ಮಂಡಳಿಗಳನ್ನ ರಚನೆ ಮಾಡಬೇಕು. ವಿಭಾಗ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ನಾವೇನ್ ನೋಡ್ತಾ ಇದೀವಿ ಭೂ ನ್ಯಾಯ ಮಂಡಳಿಗಳು. ಉಳ್ತಕ್ಕಂಥ ಭೂಮಿಗೆ ನಾನೇ ಒಡೆಯ ಇದನ್ನ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನಾವು ಕೋರ್ಟ್ಗಳಿಗೆಲ್ಲ ಅಲಿಬೇಕಾಗಿಲ್ಲ. ನಾವು ಈ ವಿವಾದಗಳನ್ನ ಸಾಮಾನ್ಯ ಜನ ಕೋರ್ಟ್ಗಳಲ್ಲಿ ಬಗೆಹರಿಸ್ಕೊಳ್ಳೋದು ಮತ್ತು ನಮ್ಮ ಮಧ್ಯದಲ್ಲೇ ನಮ್ಮ ಒಂದು ಮಧ್ಯದಲ್ಲಿ ಒಂದು ಕಮಿಟಿ ತರ ಮಾಡಿಕೊಂಡು ನಾವು ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾಂದಿಯಾಗಿದೆ. ಇದೇ ಇದು ಭೂ ಸಂಗ್ರಹಣದಲ್ಲಿ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಸುಮಾರು ಜನ ವಿಜಯಣ್ಣ ಅವರು ಹೇಳಿದಂತೆ ಸುಮಾರು ಜನ ಜೀತದಾಳುಗಳನ್ನ ಜೀತ ಮಾಡ್ತಾ ಇರೋರನ್ನ ವಿಮುಕ್ತಿಗೊಳಿಸ್ತಾರೆ. ಆ ಪದ್ಧತಿಯನ್ನು ವಿಮುಕ್ತಗೊಳಿಸಿ ಅವರಿಗೆ ಒಂದು ಭೂ ಒಡೆತನದ ಪ್ರಕರಣ ತಗೊಂಡಿರ್ತಾರೆ. ಸುಮಾರು ಕನಿಷ್ಠ ಕೂಲಿ ಪದ್ಧತಿ ಆಗ್ಬೋದು, ಮತ್ತೆ ಈ ಜೀತ ಪದ್ಧತಿ ನಿರ್ಮಾಣ ಆಗ್ಬೋದು, ವಿಧವಾ ವೇತನ ಆಗ್ಬೋದು. ಇವತ್ತು ನಾವು ಏನ್ ಪೆನ್ಷನ್ಸ್ ನೋಡ್ತಾ ಇದೀವೋ ಈ ಪೆನ್ಷನ್ಸ್ ಎಲ್ಲ ಜಾರಿಗೆ ತರೋದಕ್ಕೆ ಮೂಲ ಕಾರಣ ಸೊ ಇವರ ಒಂದು ಸುಧಾರಣೆಗಳನ್ನ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ಎಷ್ಟೋ ಒಂದು ಹೇಳ್ತಾನೆ ಅಷ್ಟೊಂದು ಸುಧಾರಣೆಗಳನ್ನ ಉತ್ತಮವಾದಂತಹ ಸುಧಾರಣೆಗಳನ್ನ ಇವತ್ತು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅಷ್ಟೊಂದು ಸುಧಾರಣೆಗಳನ್ನ ಅವರ ಒಂದು ಆದರ್ಶಗಳ ಅಡಿಯಲ್ಲಿ ಸೊ ಅವರು ಏನ್ ನಮ್ಗೆ ಹಾಕೊಂಡು ಹೋಗಿದ್ದಾರೆ ಜವಾಬ್ದಾರಿಗಳನ್ನ, ಸೊ ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾವು ನಿಭಾಯಿಸಿ ಸೊ ನಾವು ಅವರಿಗೆ ಗೌರವವನ್ನು ಕೊಡ್ಬೇಕು, ಗೌರವವನ್ನು ಕೊಡಬೇಕು ನಾವು ಅವರ ಒಂದು ಇದಕ್ಕೆ ಅಂತ ಹೇಳಿದ್ರೆ